ಕೆಆರ್ಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ವಿಭಾಗದ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜಶಾಸ್ತ್ರ ವಿಷಯದಲ್ಲಿ ಸಂಶೋಧನೆಯ ಮಹತ್ವದ ಕುರಿತಾಗಿ ವಿಷಯವನ್ನು ಪ್ರಸ್ತುತಪಡಿಸಿದ ಬಂಗರುಪತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಮಾಜಶಾಸ್ತ್ರದ ಮುಖ್ಯಸ್ಥರಾದ ಡಾ ಮಂಜುಳಾ ವಿ ಮಾತನಾಡಿ, ಪ್ರಸ್ತುತ ಸಾಮಾಜಿಕ ಸಂದರ್ಭಗಳಲ್ಲಿ ಯುವ ಜನತೆ ಎದುರಿಸುತ್ತಿರುವಂತಹ ಸವಾಲುಗಳಾದ ನಾಯಕತ್ವದ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಮೌಲ್ಯ ಶಿಕ್ಷಣದ ಕೊರತೆಯಿಂದಾಗಿ ಸಮಾಜದಲ್ಲಿ ಅಶಾಂತಿ ಸಂಘರ್ಷ ಹೆಚ್ಚಾಗುತ್ತಿದೆ. ಇದರಿಂದಾಗಿ ಹಲವಾರು ಸಾಮಾಜಿಕ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಿವೆ. ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ಕಂಡುಹಿಡಿಯಲು ಈ ಸಂಶೋಧನೆಗಳು ಪರಿಹಾರಗಳನ್ನು ಸೂಚನೆ ಮಾಡುತ್ತವೆ ಅಂತ ಅಭಿಪ್ರಾಯವನ್ನ ಪಟ್ಟರು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರತಿಭಾ ಪಾರ್ಶ್ವನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು, ಇಂತಹ ವಿಶೇಷ ಉಪನ್ಯಾಸಗಳು ವಿದ್ಯಾರ್ಥಿಗಳಲ್ಲಿ ವಿಭಿನ್ನ ಅಭಿರುಚಿಗಳನ್ನು ಪ್ರೇರೇಪಿಸಲು ನೆರವಾಗುತ್ತಿವೆ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಐಕ್ಯೂಎಸಿ ಸಂಚಾಲಕರಾದ ಡಾ ರೇಣುಕಾ ಜಾನ್ಬೋ, ಡಾ ಪ್ರಕಾಶ್ ಶೆಟ್ಟಿ, ಡಾ ಫ್ರಾನ್ಸಿಸ್ ಸಹಾಯಕ ಪ್ರಾಧ್ಯಾಪಕ ಚಂದ್ರಶೇಖರ್, ವಿಶಾಲಾಕ್ಷಿ, ಮಂಜುನಾಥ್ ಇನ್ನಿತರರು ಭಾಗವಹಿಸಿದ್ರು. ಕುಮಾರಿ ಕುಶಲ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಫ್ರಾನ್ಸಿಸ್ ಸಹಾಯಕ ಪ್ರಾಧ್ಯಾಪಕ ಚಂದ್ರಶೇಖರ್, ವಿಶಾಲಾಕ್ಷಿ, ಮಂಜುನಾಥ್ ಇನ್ನಿತರರು ಭಾಗವಹಿಸಿದ್ರು. ಕುಮಾರಿ ಕುಶಾಲರವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನಮ್ಮ ಪ್ರಾಂಶುಪಾಲರು ಮೇಡಮ್ ಅವರು ಪ್ರೈಸ್ನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಮಾಜಶಾಸ್ತ್ರದ ಒಂದು ಎರಡನೇದಾಗಿ ನಂತರ ದ್ವಿತೀಯ ಒಂದು ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಥ್ಯಾಂಕ್ ಯು. I token of our love and respect. Srinivasapura, who is going to speak on the topic of social research in social science. Sir, a warm welcome to you, sir. To Dr. Venkat Narayan, sir, a doctor and good researcher. Also would like to welcome you to this program. I heartily welcome you, sir. I request Pawan Final Year BA to offer a flower bouquet to our HOD Department of Sociology as a token of respect and honor. I feel extremely happy to extend a warm welcome to the guest speakers, the chairperson of the function, and faculty members, invitees, my dear students. Today our department has ಈ ಸೋಷಿಯಾಲಜಿಕಲ್ ರಿಸರ್ಚ್ ಅನ್ನುವಂಥದ್ದು CBCS ನಲ್ಲಿ 6th ಸೆಮ್ಗೆ ಒಂದು ಪೇಪರು, NEP ನಲ್ಲಿ 5th ಸೆಮ್ಗೆ ಒಂದು ಪೇಪರ್. ಇದು ಅಷ್ಟು ಬೇಗ 1 hour ಅಲ್ಲಿ 1 day ನಲ್ಲಿ ಮುಗಿಯೋದಲ್ಲ. ಒಂದು ಸೆಮಿಸ್ಟ್ರು ಅದು 1 year ಪಾಠ ಮಾಡೋದು ಅಷ್ಟಿದೆ. ತುಂಬ ವಾಸ್ಟ್ ಟಾಪಿಕ್ ಇರುವಂಥದ್ದು. ಇಲ್ಲಿ ನಾನೊಂದು ವಿತಿನ್ half an hour ಒಳಗಡೆ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಹೆಡ್ಡಿಂಗ್ ತಗೊಂಡ್ರೆ, ಸಬ್ ಟಾಪಿಕ್ ತಗೊಂಡ್ರೆ 1 hour 2 hours ಮುಗಿದೋಗುತ್ತೆ. ಆ ಥರ ಇರೋದು ಇಷ್ಟು ಲಾಂಗ್. To just understand what is your level of understanding of this topic, I just want to know how many of you have read the work by C.W. Mills, The Sociological Imagination. ಎಷ್ಟು ಜನ C.W. Mills ರವರ ಈ ಕೃತಿಯನ್ನು ಓದಿದ್ದೀರಾ? ಯಾರಾದರೂ C.W. Mills ಬಗ್ಗೆ ಪ್ರಾಜೆಕ್ಟ್ ಮಾಡಿದ್ದೀರಾ? Anybody here? Any of these projects is about C.W. Mills? Okay. ಎಲ್ಲರೂ ಬ್ಯಾಗ್ ಇಟ್ಕೊಂಡಿದ್ದೀರಾ? You have books with you? Okay. Do you have one spare waste sheet? One sheet ಇದೆಯಾ? One sheet ಹರದ್ಬಿಟ್ಟು 1-2 ನಿಮಿಷ we just do one activity. After that I will continue with my lecture. One sheet ಇಟ್ಕೊಳ್ತೀರಾ please? Just take a sheet of paper like this. Anything will do. Good afternoon to everyone. I am Kushala from final year BA. My topic was given working women in unorganized sectors. To be frank, this is my first project doing it with all methods and steps of research method, because
This knowledge I've only got from the final year syllabus, which is the paper name is research methodology. So this paper has taught me what are the steps to be taken in a research, how to conduct a questionnaire, how to ask questions to each one of them, and how to prepare a report writing. So from this, before coming to my project, I would like to tell you what does unorganized sectors. Unorganized sectors means the sectors which are not established by the government and which does not have definite and consistent employment conditions. In this, my topic was only women in unorganized sectors. In this sector, women working in ಟೀಚರ್ಸ್ಗಳು, ಪ್ರೊಫೆಸರ್ಸ್ಗಳು, ಜರ್ನಲಿಸ್ಟ್ಗಳು ಆ್ಯಂಡ್ ಎಜುಕೇಷನಿಸ್ಟ್ಗಳು ಪೇಪರ್ಗಳನ್ನು ಪ್ರೆಸೆಂಟ್ ಮಾಡ್ತಾರೆ ಇನ್ ಡಿಫ್ರೆಂಟ್ ವೇಸ್. ನಾವು ಕೇಳಿಸ್ಕೊಳ್ತೀವಿ. ಅಂದರೆ ನಮ್ಮ ವಿದ್ಯಾರ್ಥಿನಿ ನಾವು ನೋಡಿದ ಮಟ್ಟಿಗೆ ಯಾವ ಪ್ರೊಫೆಸರ್ಗೂ ಕಡಿಮೆ ಇಲ್ಲದಂಥ ಒಂದು ಪ್ರೆಸೆಂಟೇಷನನ್ನು ಕೊಟ್ಟಿದ್ದಾರೆ. I think this is way of to collect more information in different way concern topic. ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾಳೆ. ಎಷ್ಟೋ ಜನ ಟೀಚರ್ಸು ಕೂಡ ಪ್ರೆಸೆಂಟೇಷನ್ ಕೊಡುವಾಗ ಶೇಕ್ ಆಗ್ತಾರೆ, ನರ್ವಸ್ ಆಗ್ತಾರೆ, ಕನ್ಫ್ಯೂಷನ್ ಆಗಿಬಿಡ್ತಾರೆ, ಮರ್ತೇ ಹೋಗ್ಬಿಡ್ತಾರೆ. ಆ ಹುಡುಗಿ ಕಾನ್ಫಿಡೆನ್ಸ್ಗೆ ಇನ್ನೊಂದ್ಸಲ ನೀವೆಲ್ಲ ಕ್ಲಾಪ್ಸ್ ಹಾಕಿ.